ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಬಂದು ಫ್ರೈಡೇ, ಟೈಮ್ ಬಂದು ಹತ್ತಿರ 6:45 ಆಗಿದೆ. ಇವಾಗ 7 ಗಂಟೆಗೆ ಒಂದು ಮೇಕಪ್ ಇದೆ, ಹೋಗಬೇಕು. ಅದಕ್ಕೇ ಬೆಳಗ್ಗೆ ಬೇಗ ಎದ್ದು 5:15ಗೆ ಎದ್ದು ಮನೆ ಸ್ವಲ್ಪ ಕ್ಲೀನ್ ಮಾಡಿ ಟಿಫನ್ ಒಂದು ಮಾಡಿ ಇಟ್ಟಿದ್ದೀನಿ. ಮಕ್ಕಳಿಗೆ ಸ್ಕೂಲಿಗೆ ಹೋಗ್ತಾರಲ್ವ, ಅದಕ್ಕೆ ನಾನು ಬರೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಅದರಿಂದನೇ ಇವಾಗಲೇ ಟಿಫನ್ ಎಲ್ಲ ಮಾಡಿ ಇಟ್ಬಿಟ್ಟು ಇವಾಗ ಮೇಕಪ್ಗೆ ಹೋಗ್ತಾ ಇದ್ದೀನಿ. ಮತ್ತು ಮೇಕಪ್ ಮುಗಿಸ್ಕೊಂಡು ಬಂದು ಇವತ್ತು ದಿನ ಫುಲ್ ಏನು ಮಾಡ್ತೀನಿ ಅಂತೇಳ್ಬಿಟ್ಟು ಇವತ್ತೊಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಡೈಲಿ ವ್ಲಾಗ್ ಆಗಿರುತ್ತೆ ಇದು. ಓಕೆ ಗೈಸ್, ಇವಾಗ ಮೇಕಪ್ಗೆ ಹೋಗ್ತಾ ಇದ್ದೀನಿ. ಹೋಗಿ ಬಂದು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ಬಾಯ್. ಅವತ್ತಿನ ಮೇಕಪ್ ಬಂದು ನಮ್ಮೂರಲ್ಲೇ ಇದ್ದಿದ್ದು, ಹತ್ರನೇ. ಅದಕ್ಕೆ ನಾವು 7 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಹೋಗಿ ಮೇಕಪ್ ಸ್ಟಾರ್ಟ್ ಮಾಡಿದೆ. ಏನಂದರೆ ವೀಡಿಯೋಸ್ ಮಾಡಬೇಕಾದ್ರೆ ಸ್ವಲ್ಪ ಯಾರಾದರೂ ಒಬ್ರು ಹೆಲ್ಪಿಗಿದ್ರೆ ಮಾಡ್ಬೋದು. ಒಬ್ಬರು ನನ್ನ ಜೊತೆ ಕರ್ಕೊಂಡು ಹೋಗಿದ್ದೆ, 4 ಜನ ಇತ್ತು ಗೈಸ್ ಮೇಕಪ್ಪು. ಅದಕ್ಕೇ ಇನ್ನೊಬ್ಬರನ್ನ ಎಕ್ಸ್ಟ್ರಾ ಕರ್ಕೊಂಡು ಹೋಗ್ತೀನಿ. ಆ ಥರ ಏನಾದರೂ ಜಾಸ್ತಿ ಇದ್ದರೆ, ಇಬ್ಬರಿಗೆ ಆದರೆ ನಾನು ಒಬ್ಬಳೇ ಮಾಡ್ಕೋತೀನಿ. 3-4 ಆ ಥರ ಎಲ್ಲ ಜಾಸ್ತಿ ಜನ ಇದ್ದರೆ ಇನ್ನು ಎಕ್ಸ್ಟ್ರಾ ನನ್ನ ಜೊತೇಲಿ ಕರ್ಕೊಂಡು ಹೋಗ್ತೀನಿ. ಆವಾಗ ಫ್ರೀ ಇದ್ದಾಗೆಲ್ಲ ಬಂದು ಹಂಗೆ ಸ್ವಲ್ಪ ವೀಡಿಯೋಸ್ ಮಾಡ್ತಾಯಿದ್ರು. ಇದು ಎಂಗೇಜ್ಮೆಂಟ್ ಇತ್ತು. ಎಂಗೇಜ್ಮೆಂಟಿಗೆ ಮೇಕಪ್ ಮಾಡೋಕ್ಕೆ ಹೋಗಿದ್ದು, ಮನೆ ಹತ್ರನೇ ಮಾಡಿಬಿಟ್ಟು ಬಂದಿದ್ದು. ಫಂಕ್ಷನ್ ಇದ್ದಿದ್ದು ಬೇರೆ ಕಡೆ. ಓಕೆ, ಎಲ್ಲರಿಗೂ ಅಷ್ಟೇ ಚೆನ್ನಾಗಾಯಿತು. ಮೇಕಪ್ ಎಲ್ಲ ಚೆನ್ನಾಗಿ ಬಂತು ಗೈಸ್. ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಅವರು ಎಂಗೇಜ್ಮೆಂಟ್ಗೆ ಮಾಡಿಸ್ಕೊಂಡಿದ್ದಲ್ವ, ಮೇಕಪ್ ಇಷ್ಟ ಆಗ್ಬಿಟ್ಟು ಮದುವೆಗೂ ಫಿಕ್ಸ್ ಮಾಡಿಬಿಟ್ರು. ಮದುವೆ ಡೇಟು ಫಿಕ್ಸ್ ಆಗಿದೆ ಅಂತೆ. ಮದುವೆಗೂ ನನಗೆ ಹೇಳಿದ್ದಾರೆ ಮೇಕಪ್ಗೆ. ಅದರಲ್ಲಿ ಖುಷಿ ಆಯಿತು. ಅಂದರೆ ಆ ಲುಕ್ ಇಷ್ಟ ಆಯ್ತಲ್ವ ಅವ್ರಿಗೆ. ಫಸ್ಟ್ ಟೈಮ್ ಅವ್ರು ನನ್ನ ಹತ್ರ ಮೇಕಪ್ ಮಾಡಿಸಿರೋದು. ಅವ್ರಿಗೆ ಇಷ್ಟ ಆಯ್ತಂತೆ. ಅದಕ್ಕೇ ಸರಿ ಅಂತೇಳಿ ಅವರು ಮದುವೆಗೂ ಬುಕ್ ಮಾಡಿದ್ದಾರೆ. ಎಲ್ಲರಿಗೂ ಅಷ್ಟೇ ಗೈಸು, ನಾನು 4 ಜನಕ್ಕೆ ಮಾಡಿದ್ನಲ್ವ, 4 ಜನಕ್ಕೂ ಅಷ್ಟೇ ಮೇಕಪ್ ಮಾತ್ರ ಸಖತ್ತಾಗಿ ಬಂತು. ಸಖತ್ತಾಗಿ ಅಂತ ಹೇಳೋದಕ್ಕಿಂತ ನೀಟಾಗಿ ಫಿನಿಶಿಂಗ್ ಮಾತ್ರ ಚೆನ್ನಾಗಿ ಬಂದಿದೆ. ಎಲ್ಲರಿಗೂ ಇಷ್ಟ ಆಯಿತು, ಖುಷಿ ಆಯಿತು. ಚೆನ್ನಾಗಿದೆ ಮೇಕಪ್ಪು, ಮದುವೆಗೂ ನೀವೇ ಮಾಡಿ ಅಂತಲೇ ಒಪ್ಸಿದ್ದಾರೆ. ಅಲ್ಲಿ ಮೇಕಪ್ ಮುಗಿಸ್ಕೊಂಡು ನಾನು ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಆಗಲಿಲ್ಲ ಗೈಸ್. ಯಾಕಂದರೆ ನಾನು ಅಲ್ಲಿಂದ ಬಂದೆ, ಮನೆಗೆ ಬಂದಿದ್ದ ತಕ್ಷಣ ಫುಲ್ಲು ಬ್ಯಾಕ್ ಪೇನ್ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ ನನಗೆ ಆಗ್ತಾನೆ ಇರಲಿಲ್ಲ. ಕುತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಮಲ್ಕೊಂಡ್ರೆ ಮಾತ್ರ ರಿಲ್ಯಾಕ್ಸ್ ಆಗ್ತಿತ್ತು. ಅದು ಬಿಟ್ಟರೆ ನನಗೆ ಏನು ಮಾಡಬೇಕು ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಅವತ್ತು ಅಷ್ಟೊಂದು ಬ್ಯಾಕ್ ಪೇನ್ ಆಗೋಯ್ತು. ನಾನು ಏನು ವ್ಲಾಗೇ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಬಂದೋಳು ಸೈಲೆಂಟಾಗಿ ಮಲ್ಕೊಂಬಿಟ್ಟಿದ್ದೆ ನಾನು. ಮಲ್ಕೊಂಡು ಇನ್ನು ಮಗಳಿಗೆ ಸ್ಕೂಲ್ ಬಿಡ್ತಾರಲ್ಲ ಆ ಟೈಮ್ಗಷ್ಟೇ ನಾನು ಎದ್ದಿದ್ದು. ಅಲ್ಲಿವರೆಗೂ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ನಿದ್ದೆ ಅನ್ನೋದಕ್ಕಿಂತ ಮಲ್ಕೊಂಡೇ ಇದ್ದೆ. ನಿದ್ದೆ ಮಾಡಿಲ್ಲ ಅಂದರೆ ಸುಮ್ಮನೆ ಮಲ್ಕೊಂಡು ಫೋನ್ ನೋಡ್ತಾ ಇದ್ದೆ. ಯಾಕಂದರೆ ಬ್ಯಾಕ್ ಪೇನ್ಗೆ ಕೂತ್ಕೊಳ್ಳೋಕೆ ಆಗ್ತಾಯಿಲ್ಲ ಗೈಸ್. ಒಂದು ಸೈಡ್ ಫುಲ್ಲು ಒಂದೇ ಸೈಡೇ ನನಗೆ ಯಾಕೋ ಗೊತ್ತಿಲ್ಲ ಬ್ಯಾಕ್ ಪೇನ್. ಅದು ಹಾಸ್ಪಿಟಲ್ಗೆ ಹೋಗಿದ್ವಿ ಸಂಜೆ. ಆದರೆ ಅದು ಡಾಕ್ಟರ್ ಹೇಳಿದ್ರು ಅದು ಮಸಲ್ಸು ಪೇಯ್ನ್ ಅಷ್ಟೇ. ನಿಮಗೆ ಈ ಸಿ ಸೆಕ್ಷನ್ ಎಲ್ಲ ಆದರೆ ಅದು ಕಂಪಲ್ಸರಿ ಇರುತ್ತೆ. ಅದರಲ್ಲೂ ಬೇರೆ ನೀವು ನಿಂತ್ಕೊಂಡು ಬಕ್ಕೊಂಡೆಲ್ಲ ಕೆಲಸ ಮಾಡೋದಲ್ವ, ಅದರಿಂದ ಅದೆಲ್ಲ ನಾರ್ಮಲ್ಲು. ಅವೆಲ್ಲ ಏನು ಮಾಡೋಕ್ಕಾಗಲ್ಲ. ಟ್ಯಾಬ್ಲೆಟ್ಸ್ ತಗೊಳ್ಳಿ. ನಿಮ್ಗೆ ಏನಾದರೂ ಅಷ್ಟು ಪೇಯ್ನ್ ಇದ್ದರೆ ಬೇಕಾದ್ರೆ ನೀವು ಹಾಸ್ಪಿಟಲ್ ಇದು ಸ್ಕ್ಯಾನಿಂಗ್ ಮಾಡಿಸಿ, ಸ್ಕ್ಯಾನಿಂಗ್ ಎಕ್ಸ್ರೇ ಮತ್ತು ಎಕ್ಸ್ರೇ ಅಂತ ಏನೋ ಹೇಳಿದ್ರು. ಆದರೆ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಬೇಕಾದ್ರೆ ತೊಗೋಬೋದು ಅಂತ. ನನಗೆ ಯಾವತ್ತೂ ಅಷ್ಟೊಂದು ಪೇಯ್ನ್ ಆಗಿರಲಿಲ್ಲ. ಯಾವಾಗಲೂ ಅಷ್ಟೇ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಮೇಲೆ ಸರಿ ಹೋಗ್ತಾ ಇತ್ತು. ಆದರೆ ಈ ಸಾರಿ ಮಾತ್ರ ನನಗೆ ಯಾಕೋ 2 ಡೇಸ್ ಅಷ್ಟೇ ಎಷ್ಟು ಕಷ್ಟ ಆಗಿತ್ತು ಅಂದರೆ ನನಗೆ 1 ನಿಮಿಷನೂ ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಅಂಥದ್ರಲ್ಲಿ ನಾನು ಇವಾಗ ಹೊರಗಡೆ ಹೋಗಿ ಕೆಲಸ ಮುಗಿಸ್ಕೊಂಡು ಬಂದು ಮನೆಯಲ್ಲೂ ಕೆಲಸ ಮಾಡ್ಕೋಬೇಕು. ಮನೆಯಲ್ಲೂ ನಾರ್ಮಲ್ಲು ಮಕ್ಕಳಿಗೆ ಟಿಫನ್ ಮಾಡಿಕ್ಕೋದು, ಅವ್ರು ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋದು, ಪಾತ್ರೆ ತೊಳೆಯೋದು, ಮನೆ ಗುಡಿಸೋದು, ಒರೆಸೋದು ಎಲ್ಲ ಇರುತ್ತಲ್ವ ಗೈಸ್. ಎಲ್ಲ ಒಬ್ಬಳೇ ಮಾಡ್ಕೋಬೇಕು. ಮತ್ತು ಪಾರ್ಲರಲ್ಲೂ ಐಬ್ರೋಸ್ ಎಲ್ಲ ಇದ್ದರೆ ಅಲ್ಲಿ ಹೋಗಿ ಮಾಡ್ಕೋಬೇಕು. ಇದು ಫಂಕ್ಷನ್ ಮುಗಿಸ್ಕೊಂಬಂದು ಟಿಫನ್ ಮಾಡಿಕೊಂಡೆ. ಟಿಫನ್ ಮಾಡ್ಕೊಂಡು ಮಲ್ಕೊಂಡವಳು ಎದ್ದಿಲ್ಲ. ಸ್ಕೂಲ್ ಬಿಡೋ ಟೈಮ್ಗೆ ಹೋದೆ. ಮಕ್ಳು ಕರ್ಕೊಬರ್ಬೇಕಾದ್ರೆ ಡೈಲಿ ನನ್ನ ಮಗಳು ತಿಂಡಿ ಅಂತ ಇರ್ತಾಳೆ. ಅದರಿಂದ ಅವಳಿಗೆ ತಿಂಡಿ ಕೊಡಿಸ್ಕೊಂಡು ಬಂದೆ. ಇದು ಬಂದು ಅದಕ್ಕೆ ಮೇಕಪ್ ಹೋದ್ವಲ್ಲ, ಅದಕ್ಕೆ ಮುಂಚೆ ದಿನ ನಾನು ಒಂದು ನೈಲ್ ಆರ್ಟ್ ಮಾಡಿದ್ದೆ. ನೈಟಲ್ಲಿ ಈವ್ನಿಂಗ್ ಟೈಮಲ್ಲೇ ಮಾಡಿದ್ದಿದ್ದು. ಅದಕ್ಕೇ ಅದನ್ನು ಒಂದು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನೋಡಿ. ನೈಲ್ ಆರ್ಟ್ ಏನು ಸಖತ್ತಾಗಿ ಬಂದಿದೆ. ಕಲರು ಅಷ್ಟೇ ಚೆನ್ನಾಗಿತ್ತು, ರೆಡ್ ಕಲರು. ಎಲ್ಲ ಫಂಕ್ಷನ್ಸ್ಗೂ ಅಷ್ಟೇ ಗೈಸ್. ಎಂಥ ಕೈಯೇ ಇರಲಿ, ಇವಾಗ ನಮ್ಮದು ಸ್ವಲ್ಪ ಕಪ್ಪಗಿದೆ ಕೈ, ನಮ್ಗೆ ಆ ಕಲರ್ ಇಷ್ಟ ಇಲ್ಲ. ಅವೆಲ್ಲ ಏನಕ್ಕೆ ಆಗಲಿ ರೆಡ್ ಕಲರು ಎಲ್ಲರ ಕೈಗೂ ಸೂಟ್ ಆಗುತ್ತೆ, ಎಲ್ಲರಿಗೂ ಚೆನ್ನಾಗಿ ಕಾಣಿಸುತ್ತೆ. ಇವ್ರಿಗೂ ಅಷ್ಟೇ ಸಖತ್ತಾಗಿ ಬಂದಿತ್ತು. ಇದು ಚೆನ್ನಾಗಿ ಕಾಣಿಸ್ತಾ ಇತ್ತು, ನನಗೇನು ಇಷ್ಟ ಆಯಿತು. ನೆಕ್ಸ್ಟ್ ಯಾವಾಗಾದರೂ ಈ ಥರ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು. ಇದು ಬಂದು ಸಾಟರ್ಡೆ. ನಾನು ಫಸ್ಟ್ ಹೋಗಿದ್ದು ಮೇಕಪ್ಪು ಬಂದು ಫ್ರೈಡೇ ಇದ್ದಿದ್ದು. ಇದು ಸಾಟರ್ಡೆ ಒಂದು ಮೇಕಪ್ ಇತ್ತು ಈವ್ನಿಂಗು. ಅಲ್ಲಿ ಹೋಗಿ ಮುಗಿಸ್ಕೊಂಡು ಬಂದೆ.
ಅವ್ರದ್ದು ಅಷ್ಟೇ ಚೆನ್ನಾಗಿ ಬಂದಿತ್ತು, ಅವ್ರಿಗೂ ಫುಲ್ ಖುಷಿ ಆಯಿತು, ಚೆನ್ನಾಗಿದೆ, ಇನ್ಮೇಲೆ ನಂದು ಏನೇ ಫಂಕ್ಷನ್ ಇರಲಿ ನಿಮಗೆ ಹೇಳ್ತೀನಿ ಅಂತಲೇ ಹೇಳಿದ್ರು ಇವ್ರೂ. ಇವ್ರದ್ದು ಚೆನ್ನಾಗಿ ಬಂದಿತ್ತು ಗೈಸ್. ಆಮೇಲೆ ನಾನು ಅಲ್ಲಿಂದ ಫಂಕ್ಷನ್ ಮುಗಿಸ್ಕೊಂಡು ಬಂದು ಹಾಸ್ಪಿಟಲ್ಗೆ ಹೋಗಿದ್ದು ನಾವು. ಇಲ್ಲಿ ಡಾಕ್ಟರ್ ನಾವು ಯಾವಾಗಲೂ ಇಲ್ಲಿ ಹೋಗ್ತಿದ್ವಿ, ಆ ಡಾಕ್ಟರ್ಲಿ ಇರಲಿಲ್ಲ, ಮತ್ತು ಬೇರೆ ಅವ್ರದ್ದು ಇನ್ನೊಂದು ಹಾಸ್ಪಿಟಲ್ ಇದೆ, ಅಲ್ಲಿಗೆ ಹೋದ್ವಿ. ಅಲ್ಲೋಗಿ ತೋರಿಸ್ಕೊಂಡು, ಅದು ದಿಬ್ಬೂರಲ್ಲಿದ್ದು. ಹಾಗೆ ಅಲ್ಲಿ ಪಕ್ಕದಲ್ಲೇ ಒಂದು ಮಸಾಲೆ ಕೊಡ್ಸ್ಕಿದ್ರು ನಮ್ಮ ಹಸ್ಬೆಂಡು. ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋದ್ರೆ ಏನಾದರೂ ತಿನ್ಸ್ಕೊಂಡೇ ಬರ್ತಾರೆ, ಹಂಗೆ ಬರಲ್ಲ ಅವರು. ಒಂದು ಮಸಾಲೆ ತಿನ್ಕೊಂಡು ಮತ್ತೆ ಮನೆಗೆ ಬರೋಷ್ಟ್ರಲ್ಲಿ ನಮ್ಮ ಆಂಟಿ ಪಿಜ್ಜಾ ತಂದಿದ್ರು. ಅಲ್ಲಿ ಹೋಗಿ ಪಿಜ್ಜಾ ತಿನ್ಕೊಂಡು ಮನೆಗೆ ಬಂದ್ವಿ ಗೈಸ್. ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.